ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುವಂಥದ್ದು, ದಿನನಿತ್ಯ ನಾವು ಓಡಾಡ್ತೀರಿ ಇಲ್ಲಿ ಬೆಂಗಳೂರಲ್ಲಿ, ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ, ಮಳೆ ಬರ್ತಾ ಇದೆ, ಹಳ್ಳ ಬಿದ್ದಿದೆ. ತಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ 4 ಸರಿ ಕೆಲಸ ಮಾಡಿದ್ದೀನಿ. ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗ ಬರಲ್ಲ. ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದ್ರೆ, ಪ್ಯಾಚ್ ಹಾಕಿದರೆ, ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ, ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು. ಆ ಕ್ವಾಲಿಟಿ ಇದೆ, ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ. ತಾವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಾ, ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಕಡೆ ಇದೆ. ನಮ್ಮೆಲ್ಲ ಶಾಸಕರು, ಬೆಂಗಳೂರು ಎಲ್ಲ ಶಾಸಕರು, ನೀವು ಗ್ರಾಂಟ್ ಕೊಡ್ತಾ ಇದ್ದೀರಾ. ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆ ಸಲಹೆನೂ ಕೊಡ್ತೀನಿ, ದಯವಿಟ್ಟು ನೀವು 15 ವರ್ಷದ್ದು ಮಾಹಿತಿ ತಗೊಳ್ಳಿ. ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನ ಕಾಂಗ್ರೆಸ್ ಶಾಸಕರಿಗೆ, ಬಿಜೆಪಿ ಶಾಸಕರಿಗೆ ದಳಕ್ಕೆ ಕೊಟ್ಟಿದ್ದಾರೆ ಅಂತ ತೆಗಿರಿ. ನಾವೇ ಬರ್ತೀರಿ, ಪರವಾಗಿಲ್ಲ. ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ, ಬರ್ತೀರಿ, ನಿಮ್ಮ ಹತ್ರ ಬರ್ತೀರಿ ಚರ್ಚೆ. ನಾವು ನಮ್ಮ ಸರ್ಕಾರ ಇದ್ದಾಗ ನಿಮ್ಗೆ ಅನುದಾನ ಕೊಟ್ಟಿದ್ರೆ ನಮಗೆ ಕೊಡಿ, ಇಲ್ಲ ಅಂದ್ರೆ ಬೇಡ. ನನ್ನ ಕ್ಷೇತ್ರ ತಗೊಂಡ್ರು ನನಗೂ ಕೊಟ್ಟಿಲ್ಲ, ನೀವು ಯಾರಿಗೂ ಕೊಟ್ಟಿಲ್ಲ, ಯಾವ ಕ್ಷೇತ್ರದಲ್ಲೂ ಹಣನ ಯಾವುದು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ಬಿಜೆಪಿಯವರು ಕೂಡ 16 ಜನ ಇದ್ದಾರೆ ಬೆಂಗಳೂರಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಎಲ್ಲ ಇನ್ನು 28 ಕ್ಷೇತ್ರನೂ ಆಗಬೇಕು. ಇಲ್ಲ ಅಂದ್ರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು, ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳೋದ್ರಿಂದ ಏನೂ ಆಗಲ್ಲ. ನೀವು ಗ್ರಾಂಟನ್ನು ಅಟ್ಲೀಸ್ಟ್ ನಿಮ್ಮ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ. ಆದರೆ ಎಲ್ಲರಿಗೂ ಕೊಟ್ರೇನೆ ಬ್ರ್ಯಾಂಡ್ ಬೆಂಗಳೂರು ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು. ದಯವಿಟ್ಟು ನಾನು ತಮ್ಗೆ ಹೇಳ್ತೀನಿ, ಕೂಡಲೇ ಸಭೆಯನ್ನು ಕರೀರಿ. ಸಭೆಯಲ್ಲಿ ಕರೆದು ನಾನು ಹೇಳ್ದಲ್ಲ, ನೀವು ಹೇಳ್ಬೋದು ನೀವು ಕೊಟ್ಟಿದ್ದೀರಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕೊಟ್ಟಿದ್ರೋ ಇಲ್ಲೋ ಅಂತ ಇಟ್ಬಿಡಿ, ನೀವು ಪೇಪರ್, ವೈಟ್ ಪೇಪರ್ ಇಟ್ಬಿಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. ಆಯ್ತು ಮಂತ್ರಿ ಅವರು. ಈಗ ತಾವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ವಿಚಾರದ ಕಡೆ ಗಮನ ಕೊಡಬೇಕು. ಬೆಂಗಳೂರಲ್ಲಿ BBMP ಇದೆ, BDA ಇದೆ, ಬೆಸ್ಕಾಂ ಇದೆ, BDA ಇದೆ, BSNL ಇದೆ, ಇವೆಲ್ಲ ಬೇರೆ ಬೇರೆ. ನನ್ನ ಅನುಭವದಲ್ಲಿ none of these departments they talk to each other, they talk at each other. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಹೇಳ್ತಾರೆ. ಮೊದಲನೇದಾಗಿ ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಬೆಂಗಳೂರು ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್, ಒಂದು ಅಂಬ್ರೆಲಾ ಆರ್ಗನೈಸೇಷನ್ ತರದೇ ಇದ್ರೆ, ಅಟ್ ಈಚ್ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಒಂದು ಎಲ್ಲ ಆರ್ಗನೈಸೇಷನ್ ಸೇರ್ಕೊಂಡು ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡದೇ ಇದ್ರೆ, ಯಾರೋ ಗುಂಡಿ ತೋಡ್ತಾರೆ, ಯಾರೋ ಗುಂಡಿ ಮುಚ್ಚೋದಿಲ್ಲ, ಅಮಾಯಕ ಪ್ರಾಣಗಳು ಹೋಗ್ತವೆ, ಪೇಪರಲ್ಲಿ ನೋಡ್ತೀವಿ, ನಾವು ಕಣ್ಣೀರು ಸುರಿಸಿ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಒಂದು ಪರಿಕಲ್ಪನೆ ಪೂರಕ ಆಗಬೇಕು ಅಂತಂದ್ರೆ, ಅಟ್ ದ ಸಮಿಟ್ ಲೆವೆಲ್, ಬ್ಯಾಂಗ್ಳೂರ್ ಲೆವೆಲ್ ಮತ್ತೆ ಅಟ್ ದಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್, ಈ ಎಲ್ಲ ಆರ್ಗನೈಸೇಷನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಅಪ್ಕೀಪ್ ಆಫ್ ಬ್ಯಾಂಗ್ಳೂರ್, ವೆಲ್ಫೇರ್ ಆಫ್ ಬ್ಯಾಂಗ್ಳೂರ್, ಅವ್ರದ್ದು ನೀವು ಒಂದು ಟಾಸ್ಕ್ ಫೋರ್ಸ್ಗಳು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಮಾಡ್ಬೇಕಾಗುತ್ತೆ. ಮಾತಾಡ್ತೀವಿ ಸರ್, ಲಾಸ್ಟ್ ಮಾತಾಡ್ಬಿಡ್ತೀವಿ. ಮಂತ್ರಿ ಕೊಡ್ತಾರೆ. ಅಧ್ಯಕ್ಷರೇ, ಐ ಅಗ್ರಿ ವಿತ್ ಸುರೇಶ್ ಕುಮಾರ್, ಅಶೋಕು, ಕೆಲವುದೆಲ್ಲ ಒಪ್ಕೊಳ್ತೀನಿ. ಸುಮ್ಮನೆ ಚರ್ಚೆ ಬೇಡ. 1-2 ಆಪ್ಷನ್ ಇಲ್ಲ, ಇಲ್ಲೇ ಒಂದಿನ ಫುಲ್ ಚರ್ಚೆ ಮಾಡೋಣ, ಇಲ್ಲ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ, ಇವತ್ತೇ ಅದು ಯಾವತ್ತೇ ಅಸೆಂಬ್ಲಿ ಆಗೋಗ್ಲಿ, ನೆಕ್ಸ್ಟ್ ಡೇ ಒಂದು ಸಪರೇಟ್ ಒಂದು ಒನ್ ಡೇ ಫುಲ್ಲು ಎಲ್ಲಾರು ಅವ್ರು ಹೇಳಿದ ಜಾಗದಲ್ಲೇ ಅಫಿಷಿಯಲ್ ಆಗಿ. 2 ಆಪ್ಷನ್ ಬೆಸ್ಟ್. ಸೆಕೆಂಡ್ ಆಪ್ಷನ್ ಅಲ್ಲ ವಿಕಾಸ್ 4ಪ್ಪ, ಒಂದಿನನೇ ಚರ್ಚೆ ಮಾಡ್ಬೇಕು. ಇಲ್ಲೇ ಕೊಡಿ ಸರ್, ಬೇಡ ಇಲ್ಲಿ ನಾನು ಪರ್ಮಿಷನ್ ಕೊಡ್ಬೇಕು ಬೇಕಂತ ಹೇಳಿದ್ರೆ ನಾವೇ ಕೊಡಿ. ಸೊ ಐ ಅಗ್ರಿ ವಿತ್ ದಮ್ ಸಜೆಷನ್. ಬಹಳ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ. ಇದು ಒಂದು ವಿಚಾರ ಅಲ್ಲ, ಇದು ಬೇಕಾದಷ್ಟು. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ, ಒಂದು ಟ್ರಾಫಿಕ್ ಇದೆ, ಒಂದು ಕುಡಿಯೋ ನೀರು ಇದೆ, ಒಂದು ಸ್ಟ್ರೀಟ್ ಲೈಟ್ ಇದೆ, ಒಂದು ಟ್ಯಾಕ್ಸ್ ಕಲೆಕ್ಷನ್ ಇದೆ, ಒಂದು ಗ್ರೀನರಿ ವಿಚಾರ ಇದೆ, ಆಮೇಲೆ ಇನ್ನೊಂದೇನೇನು ಕೆಲವೆಲ್ಲ ಯಾವ ರೀತಿ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಇದೆಯಲ್ಲ, ಅವ್ರು ಹೇಳ್ದಂಗೆ ಒಬ್ರು ಕೋಆರ್ಡಿನೇಷನ್ ಇಲ್ಲ. ಈಗೇನೋ ಸ್ವಲ್ಪ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.
ಲಾಸ್ಟ್ 1 year ಇಂದ ಎಷ್ಟು ಕಸರತ್ತು ಮಾಡಿದೀನಿ ಅಂತಂದ್ರೆ ನಾನೇ ಸಕ್ಸಸ್ ಆಗಿಲ್ಲ. ಐ ಫುಲ್ಲಿ ಅಗ್ರಿ ವಿತ್ ಯು. ಈಗ ಒಂದು ಸ್ಟೇಜ್ ಬಂದಿದೆ. ಡೆಫಿನೆಟ್ಲಿ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ, ವಿಚ್ ಎವರ್ ದಿ ಡೇ ಇಟ್ ಮೇ ಬಿ, ನೀವು ಯಾವತ್ತು ಮುಗಿಸ್ತೀರಾ? ಅವರ ಸಜೆಷನ್ ಕೂಡ ಕರೆಕ್ಟ್ ಇದೆ. ಅಲ್ಲ, ನೀವು ಯಾವತ್ತು ಮುಗಿಸ್ತೀರಾ ಅಸೆಂಬ್ಲಿ? ಈಗ ನಿಗದಿಯಾಗಿ ನಿನ್ನೆ BS ನಿಗದಿ 26ಗೆ. 26, 27th ವಿಲ್ ಮೀಟ್. ಈಗ ಅವರ ಪ್ರಶ್ನೆ ಕೂಡ ಕ್ವಶನ್ ಕರೆಕ್ಟ್ ಇದೆ, ನಿಮ್ಮ ಆನ್ಸರ್ ಕೂಡ ಸರಿ ಇದೆ. ಮತ್ತೆ ಎರಡನೇ ಆಪ್ಷನ್ ಇಟ್ಕೊಳ್ಳಿ, ಹೊರಗಡೆ ಮೀಟಿಂಗ್ ಮಾಡುವಂಥದ್ದು. ಹೊರಗಡೆ